ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH. ಹೊಸ ವರ್ಷಾಚರಣೆಗೂ ಮುನ್ನ ಖಾಕಿ ಫುಲ್ ಅಲರ್ಟ್ ಆಗಿದೆ. ಬೆಂಗಳೂರು ಪೊಲೀಸರಿಂದ ಆಪರೇಷನ್ ಪಬ್ ಶುರು ಆಗಿದೆ. ಹೊಸ ವರ್ಷ ಸಮೀಪಿಸ್ತಾ ಇರುವಾಗಲೇ ಖಾಕಿ ಫುಲ್ ಅಲರ್ಟ್. ರಾತ್ರಿ 11:30ರಿಂದ ಶುರುವಾದಂಥ ಆಪರೇಷನ್ ಪಬ್ ವಾಹನಗಳು, ಪಬ್ ಹಾಗೆ ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಕೇಂದ್ರ ವಿಭಾಗದ ವ್ಯಾಪ್ತಿಯಲ್ಲಿ ಪೊಲೀಸರಿಂದ ಪರಿಶೀಲನೆ ನಡೀತಾ ಇದೆ. ಹೊಸ ವರ್ಷದ ಸಮೀಪ ಬೆನ್ನಲ್ಲೇ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಹೈ ಅಲರ್ಟ್ ಆಗ್ತಿದ್ದಾರೆ. ಕೇಂದ್ರ ವಿಭಾಗದ ವ್ಯಾಪ್ತಿಯಲ್ಲಿ ಪೊಲೀಸರು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಎಸಿಪಿ ಪ್ರಿಯದರ್ಶಿನಿ ನೇತೃತ್ವದಲ್ಲಿ ಪರಿಶೀಲನೆ ನಡೆದಿದೆ. ರಾಣಿ ಚೆನ್ನಮ್ಮ ಪಡೆಯೊಂದಿಗೆ ಪೊಲೀಸರ ಪರಿಶೀಲನೆ ಆಗಿದೆ. ಮಹಿಳೆಯರ ಸುರಕ್ಷತೆಗೆ ಯಾವೆಲ್ಲ ರೀತಿ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಶೌಚಾಲಯದ ವ್ಯವಸ್ಥೆ ಹಾಗೆ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ, ಇನ್ನು ಫ್ಯಾಮಿಲಿ ಬಂದಾಗ ಕುಳಿತುಕೊಳ್ಳೋದಕ್ಕೆ ಪ್ರತ್ಯೇಕ ಜಾಗದ ವ್ಯವಸ್ಥೆ, ಪ್ರತ್ಯೇಕ ಸ್ಮೋಕಿಂಗ್ ಝೋನ್ ಕಡ್ಡಾಯ ಸೇರಿದಂತೆ ಪಬ್ಗಳ ಮುಂಭಾಗ ಫುಟ್ಪಾತ್ ಅಂಗಡಿ ತೆರವು ಮಾಡಬೇಕು, ಹಾಗೆ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಮಹತ್ವ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರು. ಇನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಟೇಕ್ ಲುಕ್. ಹೊಸ ವರ್ಷ ಸಮೀಪಿಸ್ತಾ ಇದ್ದಂತೆ ಬೆಂಗಳೂರು ಪೊಲೀಸರು ಹೈ ಅಲರ್ಟ್ ಆಗಿರುವಂಥದ್ದು. ಬೆಂಗಳೂರಿನ ಮೂಲೆ ಮೂಲೆಗಳಲ್ಲೂ ಕೂಡ ವಾಹನಗಳ ಒಂದು ತಪಾಸಣೆಯನ್ನು ಮಾಡ್ತಿದ್ದಾರೆ. ಯಾಕಂತಂದ್ರೆ ಹೊಸ ವರ್ಷ ಸಮೀಪಿಸ್ತಾ ಇದ್ದಂತೆಯೇ ಒಂದಿಷ್ಟು ಡ್ರಗ್ ಪೆಡ್ಲರ್ಗಳಾಗಿರ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ಚಟುವಟಿಕೆ ಮಾಡುವಂಥವರಾಗಿರ್ಬೋದು ಆಕ್ಟಿವ್ ಆಗ್ತಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಡ್ರಗ್ಸ್ ಸಪ್ಲೈ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಕುಡಿದು ವಾಹನವನ್ನು ಚಾಲನೆ ಮಾಡುವಂಥದ್ದಾಗಿರ್ಬೋದು, ಅದ್ರ ಜೊತೆಗೆ ಮಾರಕಾಸ್ತ್ರವನ್ನು ಬೈಕ್ನಲ್ಲಿ ಇಟ್ಕೊಂಡು ಓಡಾಡುವಂಥದ್ದಾಗಿರ್ಬೋದು. ಈ ರೀತಿಯಾದಂತಹ ಸಾಕಷ್ಟು ಆಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬೆಂಗಳೂರು ಪೊಲೀಸರು ಈ ರೀತಿಯಾಗಿ ವಾಹನಗಳ ಒಂದು ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಗಮನಿಸಬಹುದು, ಬಂದಿರುವಂತಹ ಕಾರ್ನ ಒಂದು ಬೂಟ್ ಸ್ಪೇಸ್ ಅನ್ನ ತೆಗೆದು ಅಲ್ಲಿ ಏನಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಅಂದ್ರೆ ಸಂಜೆಯಿಂದ ಮಧ್ಯರಾತ್ರಿವರೆಗೂ ಕೂಡ ಈ ರೀತಿಯಾಗಿ ವಾಹನಗಳ ಒಂದು ತಪಾಸಣೆ ಕೆಲಸವನ್ನ ಮಾಡ್ತಿದ್ದಾರೆ. ಕಾರು, ಅದ್ರ ಜೊತೆಗೆ ಬೈಕ್, ಯಾವುದೇ ಒಂದು ವಾಹನವನ್ನ ಕೂಡ ಬಿಡದೆ ಪೊಲೀಸರು ನಿರಂತರವಾಗಿ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು. ಯಾಕಂತಂದ್ರೆ ಬೆಂಗಳೂರಿಗೆ ಹೊಸ ವರ್ಷ ಸಮೀಪಿಸ್ತಾ ಇದ್ದಂತೆ ಬೆಂಗಳೂರು ಒಂದು ಬೇರೆಯದ್ದೇ ಆದಂತಹ ಒಂದು ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ಅದರ ಜೊತೆಗೆ ಇಲ್ಲಿ ಪಾರ್ಟಿಗಳಾಗಿರಬಹುದು, ಜೊತೆಗೆ ಬೆಂಗಳೂರು ಹಾಗೆಯೇ ಬೆಂಗಳೂರು ಹೊರವಲಯಗಳಲ್ಲಿ ಪಾರ್ಟಿಗಳ ಆಯೋಜನೆ ಆಗುತ್ತೆ. ಅಲ್ಲಿ ಮಾದಕ ವಸ್ತುಗಳ ಒಂದು ಸೇವನೆ ಆಗುತ್ತೆ. ಆ ಆಫ್ಟರ್ ಪಾರ್ಟಿಯಲ್ಲಿ ಡ್ರಗ್ಸ್ ಕೂಡ ಬಳಕೆ ಆಗುತ್ತೆ. ಅದೆಲ್ಲವನ್ನ ಕೂಡ ತಪ್ಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಪ್ರತಿಯೊಂದು ವಾಹನಗಳ ಒಂದು ತಪಾಸಣೆ ಮಾಡ್ತಿರುವಂತದ್ದು. ಮೊದಲಿಗೆ ಈಗ ನಾವು ಏನು ML ಸುಬ್ಬರಾಜು ರಸ್ತೆ ಏನಿದೆ, ಆ ರಸ್ತೆಯಲ್ಲಿ ಜಂಕ್ಷನ್ ನಲ್ಲಿ ಸದ್ಯಕ್ಕೆ ಪರಿಶೀಲನೆ ಮಾಡ್ತಿರುವಂತದ್ದು. UB ಸಿಟಿ ಸ್ವಲ್ಪ ಹಿಂಭಾಗದಲ್ಲಿರುವಂತಹ ಜಾಗ ಇದು. ಇಲ್ಲಿ ಪ್ರತಿಯೊಂದು ವಾಹನವನ್ನ ಕೂಡ ಪೊಲೀಸರು ತಪಾಸಣೆಯನ್ನ ಮಾಡ್ತಿದ್ದಾರೆ. ಕೇಂದ್ರ ವಿಭಾಗದಲ್ಲಿರುವಂತಹ ಒಂದಿಷ್ಟು ಪಬ್ಗಳಾಗಿರ್ಬೋದು, ಅಲ್ಲೂ ಕೂಡ ಹೋಗಿ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಒಂದು ಮೆಜರ್ಮೆಂಟ್ ಅನ್ನ ಪಬ್ನ ಮಾಲೀಕರು ತೆಗೆದುಕೊಂಡಿದ್ದಾರೆ. ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರುವಂತದ್ದು. ನಾವೀಗ ಪಬ್ಬು ಹೆಚ್ಚಾಗಿರುವಂತಹ ಪಾರ್ಟಿಗಳ ಹಾಟ್ ಸ್ಪಾಟ್ ಚರ್ಚ್ ಸ್ಟ್ರೀಟ್ ಅಲ್ಲಿ ಇದ್ದೀವಿ. ಚರ್ಚ್ ಸ್ಟ್ರೀಟ್ ಅಲ್ಲಿ ವೀಕೆಂಡ್ ಬಂತು ಅಂದ್ರೆ ಸಾಕು, ಜನಜಂಗುಳಿ ನಡೆದಿರ್ತಾರೆ. ಪಾರ್ಟಿ ಪ್ರಿಯರು ಹೆಚ್ಚಾಗಿ ಬಂದಿರ್ತಾರೆ. ಅವರ ಮೇಲೆ ಕಣ್ಣಿಡುವಂತ ಕೆಲಸವನ್ನ ಪೊಲೀಸರು ಈಗ ಮಾಡ್ತಾ ಇರುವಂತದ್ದು. ಚರ್ಚ್ ಸ್ಟ್ರೀಟ್ ನಲ್ಲಿರುವಂತಹ ಎಂಪೈರ್ ಜಂಕ್ಷನ್ ಬಳಿ ನಾವಿದ್ದೀವಿ. ಎಂಪೈರ್ ಜಂಕ್ಷನ್ ಅಲ್ಲೂ ಕೂಡ ಪೊಲೀಸರು ಬ್ಯಾರಿಕೇಡ್ ಅನ್ನ ಹಾಕೊಂಡು ವಾಹನಗಳ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಇದೆಲ್ಲದರ ಜೊತೆಗೆ ಏನು ಇತ್ತೀಚೆಗೆ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಏನು ಸಂಭವಿಸಿತು, ಅದಾದ ನಂತರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅವಘಡಗಳು ನಡೀಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಯಾರಾದರೂ ಅಪರಿಚಿತರು ಬಂದಿದ್ರೆ ಅವರ ಒಂದು ದಾಖಲೆಯನ್ನು ತೆಗೆದುಕೊಂಡು ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಈಗ ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಚರ್ಚ್ ಸ್ಟ್ರೀಟ್ ಅನ್ನಲ್ಲೂ ಕೂಡ ಈಗ ಪೊಲೀಸರು ತಮ್ಮ ಒಂದು ತಪಾಸಣೆ ಏನಿದೆ ಆ ತಪಾಸಣೆಯನ್ನ ಮುಂದುವರಿಸಿರುವಂಥದ್ದು. ಇದೇ ರೀತಿಯಾಗಿ ಬೆಂಗಳೂರಿನಾದ್ಯಂತ ಪೊಲೀಸರು ಒಂದು ಹದ್ದಿನ ಕಣ್ಣಿಡೋದ್ರ ಮೂಲಕವಾಗಿ ವಾಹನಗಳ ಒಂದು ಪರಿಶೀಲನೆ ಮಾಡ್ತಿದ್ದಾರೆ. ಅದರ ಜೊತೆಗೆ ಅಪರಿಚಿತ ವ್ಯಕ್ತಿಗಳು ಯಾರಾದರೂ ಬಂದ್ರೆ ಅವರ ಒಂದು ದಾಖಲೆಯನ್ನು ತೆಗೆದುಕೊಂಡು ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮುತ್ತುರಾಜ್ ಜೊತೆ ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು. ಬೆಂಗಳೂರಲ್ಲಿರುವಂತಹ ಪ್ರಮುಖ ಪಬ್ಗಳು ಜೊತೆಗೆ ರೆಸ್ಟೋರೆಂಟ್ಗಳು, ಪಾರ್ಟಿಯ ಹಾಟ್ ಸ್ಪಾಟ್ಗಳು ಏನಿದ್ದಾವೆ ಅದರ ಮೇಲೆ ಪೊಲೀಸರು ಕಣ್ಣಿಟ್ಟಿರುವಂಥದ್ದು.
ಪ್ರತಿಯೊಂದು ಏನು ಪ್ರಮುಖವಾದಂತಹ ಪಬ್ಗಳಾಗಿರ್ಬೋದು, ಬಾರ್, ರೆಸ್ಟೋರೆಂಟ್ಗಳಿಗೆ, ಹಾಗೇನೆ ಕೆಲ ಮಳಿಗೆಗಳಿಗೆ ಹೋಗುವಂತಹ ಪೊಲೀಸರು ಅಲ್ಲಿ ಎಷ್ಟು ಪ್ರಮಾಣದಲ್ಲಿ CCTVಯನ್ನು ಅಳವಡಿಸ್ಕೊಂಡಿದ್ದಾರೆ, ಜೊತೆಗೆ ಯಾವ್ಯಾವ ಭಾಗಗಳಲ್ಲಿ CCTV ಭದ್ರತೆಯ ದೃಷ್ಟಿಯಿಂದ ಇರಬೇಕು, ಅದ್ರ ಜೊತೆಗೆ ಅಲ್ಲಿ ಏನು ಪಬ್ ಇರೋದಾದ್ರೆ ಪಬ್ಬಲ್ಲಿ ಎಷ್ಟು ಜನರು ಬರುವಂಥ ಕೆಪಾಸಿಟಿ ಇದೆ, ಅಷ್ಟೇ ಜನರಿಗೆ ಟೇಬಲನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಇದೆಲ್ಲದರ ಜೊತೆಗೆ ಪ್ರಮುಖವಾದಂತಹ ವಿಚಾರ ಏನಂದರೆ, ಏನಾದರೂ ಆಕಸ್ಮಿಕ ಅಗ್ನಿ ಅವಘಡ ಏನಾದರೂ ಸಂಭವಿಸುವಂಥ ಸಂದರ್ಭದಲ್ಲಿ ಅದರಿಂದ ಜನರು ಹೊರಗಡೆ ಹೋಗೋದಕ್ಕೆ ಎಮರ್ಜೆನ್ಸಿ ಎಕ್ಸಿಟ್ ಕಡ್ಡಾಯವಾಗಿ ಇರಬೇಕು ಅನ್ನುವಂಥ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಈ ರೀತಿಯಾಗಿ ಹೊಸ ವರ್ಷದ ಪ್ರಮುಖ ಹಾಟ್ಸ್ಪಾಟ್ ಏನಂತ ಕರಿತೀವಿ, MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟು, ಅದ್ರ ಜೊತೆಗೆ ಸಂಜಯ ನಗರ ಭಾಗ ಆಗಿರ್ಬೋದು, ಕೋರಮಂಗಲ ಸೇರಿದಂತೆ ನಗರದ ಪ್ರಮುಖ ಒಂದು ಪಾರ್ಟಿಯ ಹಾಟ್ಸ್ಪಾಟ್ಗಳಲ್ಲಿ ಈ ರೀತಿಯಾದಂತಹ ಒಂದು ಹೋಟೆಲ್ಗಳಿಗೆ ತೆರಳಿ ಅಲ್ಲಿ ಸಿಬ್ಬಂದಿ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು, ಅದರ ಜೊತೆಗೆ ಬೌನ್ಸರ್ಗಳನ್ನು ನಿಯೋಜನೆ ಮಾಡಿಕೊಳ್ಬೇಕು, ಮಹಿಳೆಯರ ಸುರಕ್ಷತೆಗೆ ಪ್ರಮುಖವಾದಂತಹ ಆದ್ಯತೆಯನ್ನು ಕೊಡಬೇಕು ಅನ್ನುವಂತಹ ಸೂಚನೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಪ್ರಮುಖವಾದಂತಹ ಕೆಲ ಪಬ್, ಬಾರ್, ರೆಸ್ಟೋರೆಂಟ್ಗಳೇನಿವೆ ಅಲ್ಲಿ ಮಹಿಳಾ ಬೌನ್ಸರ್ಗಳನ್ನು ಕೂಡ ನೇಮಕ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಹೊಸ ವರ್ಷಕ್ಕೆ ಇನ್ನು ಸುಮಾರು 15 ದಿನಗಳು ಇರುವಂತಹ ಒಂದು ಮುಂಚಿತವಾಗಿಯೇ ಒಂದು ಅವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಪೊಲೀಸರು ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮುತ್ತುರಾಜ್ ಜೊತೆ ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH